ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ಒಳ್ಳೆ ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ ಮೂಲವ್ಯಾಧಿಗೆ. ಇದು ಅನುಭವದಿಂದ ಕೂಡ ಗೊತ್ತಾಗಿರುವಂಥದ್ದು, ತುಂಬ ಒಳ್ಳೆಯದಂತೇಳಿ ಅಮ್ಮ ಹೇಳ್ತಾಯಿದ್ರು. ಅಮ್ಮ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಿಮಗೂ ಕೂಡ ಇದನ್ನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇದೇ ನೋಡಿ ಪಂಜರಗೆಂಡೆ ಬೇಯಿಸ್ಕೊಂಡಿರುವಂಥದ್ದು. ಪಂಜರಗೆಂಡೆನ ಇವಾಗ ಉಗಿ ಮೇಲೆ ಬೇಯಿಸೋದಕ್ಕೆ ಇಟ್ಟಿದ್ದಾರೆ. ಮೂಲವ್ಯಾಧಿಗೆ ಒಂದು ಒಳ್ಳೆ ಮನೆ ಮದ್ದು ಮಾಡೋದಕ್ಕೆ ಅಂತೇಳಿ 7 ಸಿಟಿ ಹೊಡಿಯವ. ಉಗಿ ಮೇಲೆ ಬೇಯಿಸೋದಕ್ಕೆ ಬ್ಯಾಗ್ ಬೇಯ್ತಿಲ್ಲ, ಅದು ಉಗಿ ಮೇಲೆ ಬೇಯಿಸೋದಕ್ಕೆ ಬ್ಯಾಗ್ ಬೇಯ್ತಿಲ್ಲ. ಬೇಡ, ಹಂಗೆ 7 ಸಿಟಿ ಹೊಡಿಲಿ ಬಿಡಿ, 7 ಸಿಟಿ ಹೊಡಿಲಿ. ಪಂಜರಗಡ್ಡೆನ ಇವಾಗ ಸಿಪ್ಪೆಲ್ಲ ತಕ್ಕೊಳ್ಳೋಣ. ಸುವರ್ಣಗಡ್ಡೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಬೆಂಗಳೂರು ಸೈಡಲ್ಲೆಲ್ಲ. ಇವಾಗ ಉಗಿಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ತೆಗೆಯೋದಂತೂ ತುಂಬ ಸುಲಭ. ಒಂದು ಚಾಕು ತಗೊಂಡು ಈ ಥರ ತೆಗಿತಾ ಹೋದರೆ ನೀಟಾಗಿ ಕ್ಲೀನಾಗಿ ಸಿಪ್ಪೆನ ತೆಕ್ಕೋಬಹುದು ಇದರದ್ದು. ಕೆಲವೊಮ್ಮೆ ಇದು ಬಾಯಿ ತುರಿಸುತ್ತೆ, ಕೆಲವೊಂದು ಪಂಜರಗಡ್ಡೆ ತುಂಬಾ ಬಾಯಿ ತುರಿಸುತ್ತೆ. ಅದಕ್ಕೆ ಹುಳಿ ಹಾಕಿ ಅಡುಗೆ ಮಾಡುವಂಥದ್ದು. ಈ ಥರ ಉಗಿಯಲ್ಲಿ ಬೇಯಿಸ್ಕೊಂಡ್ರೆ ಅದು ಬಾಯಿ ತುರಿಸಲ್ಲ. ಈಗ ನಾವು ಮಾಡ್ತಾ ಇರುವಂಥದ್ದು ಲೇಹ ಆಗಿರೋದ್ರಿಂದ ನಾವು ಇದಕ್ಕೆ ಏನು ಹುಳಿಯನ್ನು ಹಾಕ್ಕೊಳ್ಳೋದಿಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಉಗಿಯಲ್ಲೇ ಮಾಡ್ಕೋಬೇಕು. ಈ ಟಿಪ್ಸ್ನ ನೆನಪಿಟ್ಕೊಳ್ಳಿ. ನೀರೆಲ್ಲ ಹಾಕಿ ಬೇಯಿಸ್ಬಿಟ್ರೆ ಅದು ತುಂಬಾ ಬಾಯಿ ತುರಿಸುತ್ತೆ ಪಂಜರಗಡ್ಡೆ. ಸಿಪ್ಪೆ ಎಲ್ಲ ತೆಗೆದ ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಇದನ್ನು ತುರ್ಕೋಬೇಕು. ಇದನ್ನು ಈ ರೀತಿ ತುರ್ಕೋಬೇಕು. ಕೈಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನ ಉಗಿ ಮೇಲೆ ಬೇಯಿಸ್ಕೊಂಡಿರುವಂಥದ್ದು. ಇದನ್ನು ತುರಿದಾದ್ಮೇಲೆ ಆಮೇಲೆ ನನಗೆ ಸಿಗ್ತೀನಿ. ಮೂಲವ್ಯಾಧಿ ಹೆಚ್ಚಾಗಿ ಲೇಡೀಸಿಗೆ ಬರೋದು ಇದು. ಯಾಕೆ ಅಂತಂದರೆ ಮಕ್ಕಳೆಲ್ಲ ಆದಮೇಲೆ ಬಾಣಂತಿನ ಟೈಮಲ್ಲೆಲ್ಲ ಬರುತ್ತೆ. ಕೆಲವೊಮ್ಮೆ ತುಂಬ ಖಾರ ಎಲ್ಲ ತಿಂದರೆ, ಹೀಟ್ ಆದರೆ, ಕರೆಕ್ಟಾಗಿ ಮೋಷನ್ ಎಲ್ಲ ಆಗದೇ ಇದ್ದರೆ, ಈ ಥರ ಎಲ್ಲ ಆದಾಗ ಮೂಲವ್ಯಾಧಿ ಆಗತ್ತೆ. ಆದಷ್ಟು ತಂಪು ಮಾಡಬೇಕು ಮೂಲವ್ಯಾಧಿ ಇರುವಂಥವರು. ಇವಾಗ ಸುವರ್ಣಗಡ್ಡೆನ ಈ ರೀತಿ ತುರಿದಿದ್ದಾಯಿತು. ಈಗ ಇದಕ್ಕೆ ತುಪ್ಪವನ್ನು ಹಾಕ್ಕೊಂಬಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಇದಕ್ಕೆ ಒಂದಕ್ಕೆ ಒಂದು ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಚಲೋ ಹುರ್ಕೊಳ್ಳಲ್ಲ. ಇದಕ್ಕೆ ಒಂದಕ್ಕೊಂದು ಬೆಲ್ಲ, ಹಾಗೆ ಒಂದಕ್ಕೆ ಒಂದು ತುಪ್ಪ, ಎಲ್ಲವೂ ಸಮ ಪ್ರಮಾಣದಲ್ಲೇ ಹಾಕ್ಬೇಕು. ಇದಕ್ಕೆ ಬೆಲ್ಲ ಮತ್ತೆ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಹಾಕೊಂಗಿದ್ರೆ ಅರ್ಧದಷ್ಟು ಬೆಲ್ಲ, ಅರ್ಧದಷ್ಟು ಸಕ್ಕರೆ. ಅರ್ಧದಷ್ಟು ಬೆಲ್ಲ ಹಾಕಿದ್ದಾರೆ, ಇನ್ನು ಅರ್ಧದಷ್ಟು ಸಕ್ಕರೆಯನ್ನು ಹಾಕ್ತಾರೆ ಅಂತ. ಇವಾಗ ಸುವರ್ಣಗಡ್ಡೆಯನ್ನು ಈ ರೀತಿ ಉಗಿಯಲ್ಲಿ ಬೇಯಿಸ್ಕೊಂಬಿಟ್ಟು ತುರ್ಕೊಂಡು ಅದನ್ನು ಬಿಸಿಲಿಗೆ ಒಣಸ್ಕೊಂಬಿಟ್ಟು ನಂತರ ಅದರ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಮಜ್ಜಿಗೆಯಲ್ಲಿ ಅಥವಾ ನೀರಲ್ಲಿ ಕರಡ್ಕೊಂಡು ಕುಡಿದ್ರೂ ಕೂಡ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಪಂಜರಗಡ್ಡೆಯನ್ನು ರೌಂಡಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಬೇಯಿಸ್ಕೊಂಡು ನಂತರ ಬೆಲ್ಲದ ಪಾಕದಲ್ಲಿ ಹಾಕಿದ್ರೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ ಪಾತ್ರೆಯಲ್ಲಿ ಸುವರ್ಣಗಡ್ಡೆಯನ್ನು ತುರ್ಕೊಂಡಿದ್ದನ್ನ ಹಾಕ್ಕೊಂಡಿದ್ದೀವೋ ಅದೇ ಪಾತ್ರೆಯಲ್ಲಿ ಅರ್ಧದಷ್ಟು ಬೆಲ್ಲ ಹಾಗೆ ಅರ್ಧದಷ್ಟು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಅಳತೆ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಈ ರೀತಿ ಕೈಯಾಡಿಸ್ತಾ ಇರಬೇಕು. ಇದು ಚೆನ್ನಾಗಿ ಪಾಕ ಬರಬೇಕು. ಅಲ್ಲಿಯವರೆಗೆ ಇದನ್ನು ನಾವು ಕಾಯಿಸ್ಕೋಬೇಕು. ತುಪ್ಪನ ಆವಾಗವಾಗ ಹಾಕ್ಕೋಬೇಕು. ತುಪ್ಪ ಕೂಡ ಸಮ ಪ್ರಮಾಣದಲ್ಲಿನೇ ಹಾಕ್ಕೋಬೇಕು.
ಇವಾಗ ಚೆನ್ನಾಗಿ ನೋಡಿ ಕುದಿ ಕುದಿ ಬರ್ತಾ ಇದೆ, ಸುತ್ತಲೂ ತಳ ಬಿಟ್ಕೊಂಡು ಬರ್ತಾ ಇದೆ. ಈಗ ಪಾಕ ಬಂತ ಅಂತ ನೋಡೋಣ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಬಿಟ್ಕೊಂಡಾಗ ನೋಡಿ ಇದು ಹರಡ್ಕೊಂಡು ಬಂತು. ಇನ್ನು ಪಾಕ ಬಂದಿಲ್ಲ, ಸ್ವಲ್ಪ ಕಾಯಿಸ್ಕೋಬೇಕು. ಪಾಕ ಬಂತು ಅಲ್ಲ, ಎಳೆ ಪಾಕ ತಳ ಬಿಟ್ಟು ನೋಡು. ಇವಾಗ ಪಾಕ ಬಂತು, ತಳ ಬಿಟ್ಟು ಬಂದು ಮುದ್ದೆ ಆಗ್ತಾ ಬರುತ್ತೆ. ಇವಾಗ ಉರಿ ತೆಕ್ಕೊಂಬಿಟ್ಟು ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆಯಿತು. ದಿನ ಒಂದೊಂದು ಚಮಚದಷ್ಟು ತಿಂದ್ಬಿಟ್ಟು ಹಾಲನ್ನ ಕುಡಿಬೇಕು. ಪ್ರತಿದಿನ ಒಂದೊಂದು ಚಮಚದಷ್ಟು ತಿಂದರೆ ಸಾಕಾಗುತ್ತೆ, ಜಾಸ್ತಿ ಏನು ತಿನ್ನಬೇಕಿಲ್ಲ. ತುಂಬಾ ಒಳ್ಳೆಯದು. ನೀವು ಕೂಡ ಯಾರಿಗಾದರೂ ಮೂಲವ್ಯಾಧಿ ಇದೆ ಅಂದರೆ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಇವತ್ತಿನ ಈ ರೆಸಿಪಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.